ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ ಶ್ರೀ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಬೆಳಗ್ಗೆನೇ ಇದ್ದಿದ್ದೀನಿ. ತುಂಬ ಬೇಗ ಇದ್ದೆ. ಬೇಗ ಅಂದರೆ ಯಾಕೆ ಒಂದೇ ಮುಳು ಇಲ್ಲ, ಕೆಮ್ಮು ಬರುತ್ತೆ. 9 ಗಂಟೆಗೆಲ್ಲ ಎದ್ದಿದ್ದೀನಿ. ಸೊ ಸುಮಾರು ಬಟ್ಟೆ ಇತ್ತು, ಟೈಮೇ ಆಗಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ. ರಾತ್ರಿ ಒಂದಷ್ಟು ಹಾಕಿದ್ದೆ, ಇವಾಗ ಒಂದಷ್ಟು ಹಾಕಿದ್ದೀನಿ, ಇನ್ನೊಂದು ರೌಂಡ್ ಹಾಕಿದ್ದೀನಿ. ಅಷ್ಟು ಬಟ್ಟೆ ಇತ್ತು. ಸೊ ಎಲ್ಲ ಒಣಗಾಕ್ಬಿಟ್ಟು ಇವತ್ತು ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಗೆಸ್ಟ್ ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಕ್ಕ, ಭಾವ, ಅವ್ರ ಮಗ ಎಲ್ಲ ಬರ್ತಿದ್ದಾರೆ. ಅವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಇವರು ಜರ್ಮನಿಗೆ ಹೋಗ್ತಿದ್ದಾನೆ. ಸೊ ಅವ್ನಿಗೇನಾದರೂ ಸ್ಪೆಷಲಾಗಿ ಮಾಡಿ ತಿನ್ಸೋಣ ಅಂತೇಳ್ಬಿಟ್ಟು ಕರೆದಿದ್ದೀವಿ. ಅವರು ಬರ್ತಾರೆ, ಮಧ್ಯಾಹ್ನ ಹಂಗೆ ಬರ್ಬೋದು, ಏನೋ ಶಾಪಿಂಗ್ ಇದೆ ಅಂದರು. ಆಮೇಲೆ ಹೋಗಿ ಅಂತ ಹೇಳಿದ್ದೀವಿ. ಅವ್ರು ಬಂದರೆ ಆದರೆ ವ್ಲಾಗ್ ಮಾಡ್ತೀನಿ ಫಿಲ್ಮ್ ಅಂದರೆ. ಸೊ ಇವಾಗ ಒಣಗಾಕ್ತಾ ಇದ್ದೀನಿ ಬಟ್ಟೆ. ಒಣಗಾಕ್ಬಿಟ್ಟು ಸ್ವಲ್ಪ ತಿಂಡಿ ಮಾಡಿಲ್ಲ. ತಿಂಡಿ ಅವರು ಇಡ್ಲಿನೇ ತರ್ತೀನಿ ಅಂತ ಹೇಳಿದ್ರು. ಸೊ ಇಡ್ಲಿ ತಿಂದ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಓಕೆ, ನಾನು ವಿಡಿಯೋ ಮಾಡೋದ್ರಿಂದ ನನ್ನ ಮಗಳು ಹೆಲ್ಪ್ ಮಾಡ್ತಾವಳೆ ನನಗೆ. ಥ್ಯಾಂಕ್ ಯು ಮೋಲು. ಏನೇನೋ ಬೆಳಗ್ಗೆ ಎದ್ದು ಏನೇನೋ ಕೆಲಸ ಮಾಡಿದೆ ನನ್ನ ಮಗು. ಸಂಡೇ ಆದರೆ ಇವ್ರುಗಳಿಗೆ ನಿದ್ದೆ ಬರಲ್ಲ. ಬೇರೆ ದಿವಸ ಟಾರ್ಚರ್ ಕೊಟ್ಟು ಎಬ್ಬಿಸ್ಬೇಕು. ಸಂಡೇ ಆದರೆ ಅಕ್ಕ ತಮ್ಮ ಎದ್ದುಬಿಡ್ತಾರೆ. 7 ಗಂಟೆ 8 ಗಂಟೆಗೆಲ್ಲ ಎದ್ದುಬಿಡ್ತಾರೆ. ಸೊ ಏನೇನೋ ಮಾಡವ್ರೆ, ನಾನು ಇನ್ನೂ ಕೆಳಗಡೆ ಹೋಗಿಲ್ಲ. ಬಟ್ಟೆ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ನೋಡಿ ಗೈಸ್, ನಮ್ಮ ಏರಿಯಾದಲ್ಲಿ ಎಷ್ಟು ಚೆನ್ನಾಗಿ ಚಿಗುರಿದೆ ಗಿಡಗಳು. ಈ ಬೇಸಿಗೆ ಬಂದರೆ ಈ ಗಿಡಗಳು ನೋಡೋಕ್ಕೆ ಚೆಂದ. ನೋಡಿ, ಸಕ್ಕದಾಗಿ ಚಿಗುರಿದೆ ಎಲ್ಲ. ನೋಡಿ ಏನು ಸಕ್ಕದಾಗಿ ಚಿಗುರಿದೆ ಅಲ್ವಾ. ನೋಡಿ ನಮ್ಮ ಗಿಡ ಹೂವು ಬಿಟ್ಟಿದೆ. ಎಷ್ಟು ಹೂವು ಬಿಡುತ್ತೆ ಗೊತ್ತಾ. ಎಲ್ಲ ರೋಡಲ್ಲಿ ಹೋಗೋರೆಲ್ಲ ಕಿತ್ಕೊಂಡು ಹೋಗ್ತಾರೆ ಹೂವು. ನಿಂಬೆಹಣ್ಣು ಗಿಡ ನೋಡಿ, ಸಕ್ಕತ್ತಾಗಿ ನಿಂಬೆಹಣ್ಣು ಬಿಟ್ಟಿದೆ. ಆಮೇಲೆ ಅಲ್ಲಿ ಒಂದು ಗಿಡ ಇದೆ, ಅಲ್ಲಿ ದಾಸವಾಳ ಗಿಡ. ಅಲ್ಲಿಂದನೂ ಕಿತ್ಕೊಂಡ್ಬರ್ತೀವಿ ಸಮ್ಟೈಮ್ಸ್. ಇವಾಗ ಯಾರೋ ಬಂದಿದ್ದಾರೆ, ಸೊ ಇವಾಗ ಕೀಳೋಕ್ಕಾಗಲ್ಲ. ನೋಡಿ ಗೈಸ್, ಫೈನಲಿ ಆಫ್ಟರ್ ಒಂದು 2 ವರ್ಷ ಆಯಿತು ಏನೋ ಇದು ಹಾಕಿ, ಇವಾಗ ಹೋಗ್ಬಿಟ್ಟಿದೆ ನೋಡಿ. ಇದು ಪಾರ್ಕಲ್ಲಿ ಎಲ್ಲ ಕಡೆ ಇರುತ್ತಲ್ಲ ಆಫೀಸ್ಗಳೇನು, ನಮ್ಮ ಆಫೀಸಿಂದನೇ ತಂದು ಹಾಕಿದ್ದಿದ್ದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬರ್ತಾಯಿದೆ, ಇದೊಂಥರ ಬೇರೆ ಥರ. ಇದು ಕಣಗಳು ಹಾಕಿದ್ದೆ. ಸೊ ಇದು ತುಳಸಿ, ರೋಸು, ಮೆಣಸಿನ್ಕಾಯಿ ಗಿಡ ಹೋಯ್ತು, ತೆಗೆದು ಬೇರೆ ಏನಾದರೂ ಹಾಕಬೇಕು. ಶಾಮಂತಿಗೇನು ಅರ್ಧಂಬರ್ಧ ಬರ್ತಾಯಿದೆ. ಇಲ್ಲಿ ರೋಸ್ ಕಡ್ಡಿ ಹಾಕಿದ್ದೆ, ಬಂದೇ ಇಲ್ಲ. ಒಣಗೋಗಿದೆ ರೋಸುಗಳು, ಯಾಕೋ ಸರಿಯಾಗಿ ಅರಳಿಲ್ಲ ಈ ರೋಸ್ ಯಾಕೋ. ಇಲ್ಲಾಂದರೆ ಒಂದು 4-5 ಬಂದುಬಿಡತ್ತೆ. ಇಲ್ಲಾಂದರೆ ಇದೊಂದೇ ತುಂಬ ದಿವಸದಿಂದ ಇರೋದು ನಮ್ಮ ಮನೆಯಲ್ಲಿ ಈ ರೋಸ್ ಗಿಡ. ಹಾಗೆ ಬರುತ್ತೇನೋ ಅಂತ ಕಡ್ಡಿಗಳು ತಂದು ಹಾಕಿದೆ. ನಮ್ಮ ಆಫೀಸಲ್ಲಿ ಕಟ್ ಮಾಡಿದರು, ಹಾಕಿದೆ, ಅದು ಬಂದೇ ಇಲ್ಲ. ದಾಸವಾಳನೂ ಹಾಕಿದ್ದೆ, ಬಂದಿಲ್ಲ. ಇಲ್ಲಿ ಟೊಮೆಟೊ ಗಿಡ ಬಂದಿದೆ, ಕೆಳಗಡೆ ಒಂದು ಟೊಮೆಟೊ ಬಿಟ್ಟಿತ್ತು. ಗೈಸ್, ಇಡ್ಲಿ ತಂದಿದ್ದಾರೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಸಖತ್ತಾಗಿ ಕೊಡ್ತಾರೆ ನೋಡಿ. ಚಟ್ನಿ ಯಾರಾದರೂ ಇಷ್ಟೊಂದು ಕೊಡ್ತಾರಾ? ನಾವು 5-6 ಜನಕ್ಕೆ ತೊಗೊಳ್ತೀವಿ.
ನಮಗೆ ಕೊಟ್ಬಿಡ್ತಾರೆ ತುಂಬ್ಕೊಳ್ಳಿ ಅಂತ. ಅಷ್ಟೊಂದು ಸಾಂಬಾರು ನಾವೇ ಹೋಗ್ಲಿ ಅಂತ ಸ್ವಲ್ಪ ತೊಗೊಂಬರ್ತೀವಿ ಸಾಂಬಾರೆಲ್ಲ. ನೋಡಿ ಚಟ್ನಿ ನೋಡಿ, ಒಂದು ಹೋಟ್ಲೇ ಇಡ್ಬೋದು. ಹಾಂ, ಅವ್ನು ಎಷ್ಟು ಬಿಸ್ನೆಸ್ ಮಾಡ್ಬೋದು. ಇವ್ರು ತಿಂತವ್ರೆ, ಹಸುವಾಗ್ತಿದೆ ಅಂತ. ಇವನು ನಮ್ಮ ಮೈದನ ಮಗ ಬಂದಿದ್ದಾನೆ. ಹಾಯ್ ಆಗು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಷ್ಟು ಎಕ್ಸಾಮ್ ಆಯಿತು? 4 ಎಕ್ಸಾಮ್ ಆಯಿತು. ಇನ್ನೂ ಎಷ್ಟಿದೆ? 9, 10. ಇನ್ನೂ ಅಷ್ಟಿದೆಯಾ? ICSE ಸಿಲಬಸ್ಸು. ಓಕೆ, ಇಡ್ಲಿ ತಿನ್ನು. ಏನು ತಿಂದೆ? ದೋಸೆ. ಇಲ್ಲೊಂದು ಇಡ್ಲಿ ತಿನ್ನು ಆಯಿತಾ? ಯಾಗು ಮೊಯ್. ಅಯ್ಯೋ, ಇಲ್ಲೋ ಟೀ ಶರ್ಟ್ ಎಲ್ಲ ಬಿಚ್ಚಿ ನಿಂತ್ಕೊಂಡ್ಬಿಟ್ಟವನೆ. ಹಾಂ, ಹಾಯ್, ಟೀ ಶರ್ಟ್ ಯಾಕೋ ಬಿಚ್ಚಿದೆ? ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಒಂದು ನಿಮಿಷ ಬಾರೋ. ಏನಿದು? ಎಷ್ಟು ಪ್ಯಾಕ್ ಇದೆ? ಒಂದು ಹಾಕಿಲ್ಲ ಅವನಿಗೆ. ಅವ್ರ ಅಪ್ಪ ಥರ ಬನೀನಲ್ಲೇ ಇರಬೇಕಂತೆ. ದಿನ ಪೂಜೆ ಮಾಡ್ತಾನೆ ಬನೀನು ಟವಲ್ ಕಟ್ಕೊಂಡು. ಮೊಯ್, ಹೆಂಗೆ ವ್ಲಾಗ್ ಮಾತಾಡೋದು ಮಮ್ಮಿ? ಮಾತಾಡು, ವ್ಲಾಗ್ ಮಾಡು. ಮೊಯ್ಸ್ ಚಾನಲ್ ಇವಾಗ ಮಾತಾಡು ಕರೆಕ್ಟಾಗಿ. ಅದೇನದು ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀಯಲ್ಲ, ಬೇಗ ಹೇಳು. ನಾನು ಇವತ್ತು ಮಾತಾಡೋದು. ಹೆಂಗದು? ಹಾಯ್ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಚಾನಲ್. ಇವತ್ತೇನು? ಇವತ್ತು ಸ್ಪೆಷಲ್ ಇಡ್ಲಿ. ಇಡ್ಲಿನಾ? ಯಾರು ಹೋಗಿ ತಂದಿದ್ದು? ನಮ್ಮಪ್ಪ, ನಾನು. ನೀನು ಹೋಗಿದ್ದಕ್ಕೇನೋ ವಡೆ ಫ್ರೀ ಕೊಟ್ಟಾರಂತೆ, ಹೌದಾ? ಕರೆಕ್ಟಾಗಿ ಕೂತ್ಕೋ. ಹಂಗೆಲ್ಲ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣತ್ತಾ? ಕರೆಕ್ಟಾಗಿ ಕೂತ್ಕೋ ನೋಡು. ಹಾಂ, ಹೇಳು. ವಡೆ ಫ್ರೀಯಾಗಿ ಕೊಟ್ರ ನಿಂಗೆ? ಓಕೆ. ಇಡ್ಲಿನೂ ಕೊಟ್ಟವ್ರಂತೆ ಫ್ರೀಯಾಗಿ. ಓಕೆ, ಇವಾಗ ತಿಂಡಿ ತಿನ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮಟನ್ ಸಾರು ಮಾಡ್ತಾಯಿದ್ದೀವಿ. ಯಾವಾಗಲೂ ಬಿರಿಯಾನಿ ಅದು ಇದು ಅಂತ ಮಾಡ್ತೀವಿ. ಇವತ್ತು ಬೇಡ, ಬಿರಿಯಾನಿ ಬೋರ್ ಆಗಿದೆ ಅಂತ ಅವ್ರಿಗೆ ಮಟನ್ ಸಾರು, ಆ ಥರ ಮುದ್ದೆ, ಅನ್ನ ಎಲ್ಲ ಮಾಡೋಣ ಅಂತ. ಸೊ ಮಟನ್ ಸಾರು ಇದು ನಮ್ಮ ಅತ್ತೆ ರೆಸಿಪಿ. ಹೇಗೆ ಮಾಡೋದು ಅಂದರೆ ಒಂದು ಕ್ವಿಕ್ಕಾಗಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಇದು ಮಸಾಲೆಗೆ 2 ತೆಂಗಿನಕಾಯಿ, ಚಿಕ್ಕ ಚಿಕ್ಕ 2 ತೆಂಗಿನಕಾಯಿ, ಈರುಳ್ಳಿ ಒಂದು 5 ಈರುಳ್ಳಿ, ಒಂಚೂರು ಹುರ್ಗಡ್ಲೆ, ಒಂದು 5-6 ಸ್ಪೂನು ಧನಿಯಾ ಪುಡಿ, ಇದು ನೋಡಿ 1 ಇಡಿ ಶುಂಠಿ, ಇದೊಂದು ಇಡಿ 1.5 ಇಡಿ ಬೆಳ್ಳುಳ್ಳಿ ಇದೆ, ಇದು ಚಕ್ಕೆ ಒಂದು 10 ಚಕ್ಕೆ, 10-15 ಲವಂಗ ಇದೆ, ಒಂದು 3 ಟೊಮ್ಯಾಟೊ ಮತ್ತು 1 ಇಡಿ ಕೊತ್ತಂಬರಿ, ಇಲ್ಲಿ ಗುಂಟೂರು ಮತ್ತು ಸಣ್ಣ ಮಣ್ಕಟ್ಟು ಮೆಣಸಿನ್ಕಾಯಿ ಅಂತಾರಲ್ಲ ಅದೊಂದು 8 ಇದೆ, ಇದೊಂದು 4 ಇದೆ. ಖಾರ ಆಗಿಬಿಡುತ್ತೆ, ನೋಡ್ಕೊಂಡು ಬೇಕಾದರೆ ಪುಡಿ ಹಾಕ್ಕೊಬೋದು. ಸೊ ಇದೆಲ್ಲ ನುಣ್ಣಗೆ ರುಬ್ಕೊಂಡು ಇಲ್ಲಿ ಆಯಿಲ್, ಕುಕ್ಕರ್ಗೆ ಆಯಿಲ್ ಹಾಕಿ ಮಟನ್ನು 2.5 kg ಮಟನ್ಗೆ ಇದು ಮಸಾಲೆ. ಮಟನ್ನ ಅರಿಶಿನನೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೇಕು. ಒಂದು 3 ವಿಸಿಲ್ ಬರ್ಸ್ಕೊಂಬಿಟ್ಟು ಆಮೇಲೆ ಸಪ್ರೇಟಾಗಿ ಇದರಲ್ಲಿ ಜಾಗ ಸಾಕಾಗಲ್ಲ ಅಂತೇಳ್ಬಿಟ್ಟು ಇದರಲ್ಲಿ ತಪ್ಪಲೆಯಲ್ಲಿ ಮಾಡಬೇಕು. ಅದರಲ್ಲಿ ಮಸಾಲೆ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಬಾಯ್ಲ್ ಮಾಡ್ಕೊಬೇಕು ಅಷ್ಟೇ. ಇದು ರೆಸಿಪಿ. ಏನಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಗೈಸ್, ನಮ್ಮಪ್ಪನೂ ಇನ್ವೈಟ್ ಮಾಡಿದ್ವಿ ಇವತ್ತು. ಏನು ವೇಟ್ ಇವಾಗ ಬಂದವ್ರೆ. ಸ್ವಲ್ಪ ನಡಿಬೇಕಪ್ಪ. ಏನು ಸರ್ಕಲಿಂದ ಒಂದು ಅರ್ಧ ಕಿಲೋಮೀಟ್ರು. ಅಂಡಿ ಪುಟ್ಟು ಕಲಾಟಿಗೆ ಅಲ್ಲ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಸರ್ಕಲಿಂದ ವಾಕ್ ಮಾಡಬೇಕು ವಯಸ್ಸಾದ್ಮೇಲೆ. ಇದು ಎಲ್ಲಿಂದ? ದೀಪಾ ಕಾಂಪ್ಲೆಕ್ಸ್. ಅಲ್ಲಿಂದ ಬಸ್ ಇದೆಯಲ್ಲ. ನೀನು ಅದಕ್ಕೆ ನಿನ್ನ ಮಗನ ಕಾರ್ ಇಸ್ಕೊಂಡು ಬರಬೇಕು. ಸೀನಿಯರ್ಗೆ 20-25 ರೂಪಾಯಿ ಇವಾಗ. ಅಲ್ಲ, ನಿನ್ನ ಮಗನ ಕಾರ್ ಇಸ್ಕೊಂಡು ಓಡಿಸ್ಕೊಂಡು ಬರ್ಬೇಕು ನೀನು. ಇಷ್ಟು ವರ್ಷ ಆಯ್ತು ಒಂದು ಕಾರ್ ಕಲ್ತಿಲ್ಲ ನೀನು. ಹೋಗು. ತಿಂಡಿ ತಿಂದ? ತಿಂಡಿ 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 ಆಯ್ತು. ಏನು ತಿಂದೆ? ಚಪಾತಿ, ಬ್ರೆಡ್, ಆಮೇಲೆ ಅಂಡಿ ಅಂದ್ರೆ ಮೊಟ್ಟೆ ಪಲ್ಯ.
ಇಡ್ಲಿ ತಿನ್ನು, ಸ್ಪೆಷಲ್ ಇಡ್ಲಿ, ಬೇಡ ಇವಾಗ ನಮ್ಮ ಏರಿಯಾ ಇಡ್ಲಿ. ಇವಾಗ ತಿನ್ಬಿಟ್ಟು ಬನ್ನಿ. ಆಮೇಲೆ ಒಂದು ಇಡ್ಲಿ ತಿನ್ನು. ಟೀ ಕೊಡು. ಟೀನಾ? ಆಯ್ತು. ನಮ್ಮಮ್ಮ ಎಲ್ಲಿ? ಅಮ್ಮ ಲಂಗಡ ಆಗ್ಬಿಟ್ಟೈತೆ. ಏನಾಗಿದೆ? ಲಂಗಡ ಲಂಗಡ ಆಗೋಗಿದೆ. ನಮ್ಮಮ್ಮ ಬಿದ್ದೋಗವ್ರಂತೆ. ಯಾವಾಗ ಬೀಳೋದೇ ಕೆಲಸ. ಬೀಳೋದೇ ಕೆಲಸ ನಮ್ಮಮ್ಮಗೆ. ಸೊ ಬಿದ್ದವ್ರೆ, ಬರಲ್ಲ. ಅಲ್ಲಿ ನೋಡ್ಕೊಳ್ಳಿ. ನಮ್ಮ ಅಣ್ಣದು ಗ್ಯಾರಂಟಿ ಇಲ್ಲ, ಬರೋವರೆಗೂ ನಮ್ಮ ಅಣ್ಣಂದು ಗ್ಯಾರಂಟಿ ಇಲ್ಲ. ಕಾಗೆ ಆರಿಸ್ತಾನೆ, ಇಲ್ಲಿ ಬರ್ತೀನಿ 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 ಅಂತ. ಬಂದರೆ ಗ್ಯಾರಂಟಿ ಒಂದು. ಕುಂಟು ಕುದುರೆ ಆಗ್ಬಿಟ್ಟೈತೆ. ಹೆಂಗೋ ನಮ್ಮಪ್ಪ ಬಂದವ್ರೆ. ಓಕೆ, ನಮ್ಮಪ್ಪನ ಟೀ ಮಾಡೋಣ. ಗೈಸ್, ಮನೆ ಎಲ್ಲ ಕೆಲಸ ನಾನೇ ಮಾಡಬೇಕು. ಬನ್ನಿ ತೋರಿಸ್ತೀನಿ. ನನ್ಗೆ ಯಾರು ಮನೇಲಿ ಯಾರು ಹೆಲ್ಪ್ ಮಾಡಲ್ಲ ನೋಡಿ. ಇಲ್ಲಿ ನಮ್ಮ ಅಪ್ಪ ಪುದೀನ ಬಿಡಿಸ್ಕೊಡಲ್ಲ, ಬಾನ್ಸಡಿಯಿಂದ ಬಂದು ಪುದೀನ ಬಿಡಿಸ್ಕೊಡಲ್ಲ. ಇಲ್ಲಿ ನಮ್ಮ ಅತ್ತೆ ಪೇಸ್ಟ್ ಮಾಡ್ಕೊಡಲ್ಲ. ಇಲ್ಲಿ ನಮ್ಮ ಹಸ್ಬೆಂಡ್ ಪಾತ್ರೆ ತೊಳ್ಕೊಡಲ್ಲ. ಎಲ್ಲ ನಾನೇ ಮಾಡಬೇಕು ಗೈಸ್ ಮನೇಲಿ. ಎಲ್ಲ ಕೆಲಸ ನಾನೇ. ನಮ್ಮ ಅಪ್ಪ ಅಂತೂ ಒಂಚೂರು ಹೆಲ್ಪ್ ಮಾಡಲ್ಲ. ನೋಡಿ ಗೈಸ್, ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ ನಾನು ಏನು ಹೇಳಿದೆ ಅಂತ. ಸೊ ಎಲ್ಲರೂ ನನ್ನ ಕೆಲಸ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಸಂಡೇ ಟೈಮ್ ಆಗಿದೆ. ಸಾರು ನಮ್ಮ ಅತ್ತೆದು, ಫ್ರೈ ನಂದು, ಮುದ್ದೆ ಮಾಡಬೇಕು. ಸೊ ಕಬಾಬು ನಮ್ಮ ಹಸ್ಬೆಂಡ್ದು ರೆಸಿಪಿ. ಇವತ್ತು ತುಂಬ ವೆರೈಟೀಸ್ ಇದೆ. ಎಲ್ಲ ರೆಡಿ ಆದಮೇಲೆ ಒಂದು ಸಲ ತೋರಿಸ್ತೀನಿ, ಓಕೆನಾ ಗೈಸ್? ನೋಡಿ ಗೈಸ್, ನೆಂಟರು ಬಂದವ್ರೆ. ಬೆಳಗ್ಗೆ ಹೇಳಿದ್ನಲ್ಲ, ಇವರೇ ನೆಂಟರು. ಯಾಕೆ ಹೇಳಿ ನೆಂಟರು? ಅಮಾವಾಸ್ಯೆಗೆ ಒಂದ್ಸತಿ ಬಂದಿದ್ದಾರೆ. ಎಷ್ಟು ದಿನ ಆಯಿತು ಬಂದು? ಬರ್ಬೇಕು ತಾನೆ ಕರೆಕ್ಟಾಗಿ. ಎಷ್ಟು ದಿನ ಆಯ್ತು ಬಂದು? ನೋಡಿ ಕೆಲಸ ಕೊಟ್ಟಿದ್ದೀವಿ. ಆ ಮುದ್ದೆ ಮಾಡಕ್ಕೆ ಬಂದಿಲ್ಲ ನನಗೆ, ಕೊನೆಗೆ ನಮ್ಮ ಅಕ್ಕ ಬಂದು ಮಾಡಿಕೊಡ್ತವ್ರೆ. ನೋಡಿ ನಮ್ಮ ಹುಡುಗ ವೈಟ್ ಇದ್ದಲೆ ತುಲ್ಲಾಸ್ ದಕ್ಕಿದ್ದಲೆ. ನಮ್ಮ ಹುಡುಗ ಜರ್ಮನ್ಗೆ ಹೋಗ್ತಾವನೆ ಇವಾಗ. ಇಲ್ಲಿ ಯಾರೋ ಒಂದು ಅಂಕಲ್ ಕೂತವ್ರಪ್ಪ. ಯಾರಿದು ಅಂಕಲು? ಏನು ಆಯ್ತಾ ಕಾಲೇಜು? ಎಕ್ಸಾಮ್ ಆಯ್ತಾ? ಅಣ್ಣ ಏನಾದರೂ ಮಾತಾಡಿನಾ ನನ್ನ ಬ್ಲಾಗಲ್ಲಿ? ಏನಾದರೂ ಮಾತಾಡಿ. ನಡೀತಾ ಇದೆ. ಬನ್ನಿ ನಿಂಬೆಹಣ್ಣು ಗಿಡ ತೋರಿಸ್ತೀನಿ. ಗಜಲಿಂಬೆ ಅಂತ ಹೇಳಿದ್ನ. ಗಜಲಿಂಬೆನಾ ಅದು? ನೋಡಿ ಎಷ್ಟು ದಪ್ಪ ಬಂದಿದೆ. ಅದು ಹಣ್ಣೇ ಆಗ್ತಾ ಇಲ್ಲ. ಅದು ಇನ್ನ ದಪ್ಪ ಆಗೋರ್ಗು ಬಿಡ್ಬೇಕಾ? ಇವಾಗ ಕಿತ್ರೆ ಅದು ಹಣ್ಣಾಗಲ್ವಾ? ನನ್ನ ಮಗ ನೋಡಿ ಅದನ್ನ ದೊಡ್ಡದಾಗಕ್ಕೆ ಬಿಡಲ್ಲ. ಚಿಕ್ಕ ಚಿಕ್ಕದೇ ಕಟ್ ಮಾಡಿಕ್ತಾವನೆ, ಕಿತ್ಬಿಡ್ತಾವನೆ ಸಣ್ಣ ಸಣ್ಣವೇ. ಸುಮಾರು ಬಿಟ್ಟಿದಾವ್ ನೋಡಿ. ಇಲ್ಲಿ ನೋಡಿ, ಜ್ಯೂಸ್ ಲಿಕ್ವಿಡ್ ಜಾಸ್ತಿ ಬರುತ್ತೆ. ಮತ್ತೆ ಇದಕ್ಕೆಲ್ಲ ಯೂಸ್ ಮಾಡಿದ್ರೆ, ಅಡಿಗೆಗೆಲ್ಲ ಯೂಸ್ ಮಾಡಿದ್ರೆ ಬಂದೆ ನೋಡಿ ನನ್ನ ಮಗನ್ಗೆ ಆಟ ಆಡಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಇನ್ನೇನು ಸಮಾಚಾರ? ಏನ್ ತಿಂದ್ರಿ ಬೆಳಗ್ಗೆ? ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಇವತ್ತು ನಾನೇ ಮಾಡಿಬಿಟ್ಟಿದ್ದೀನಿ. ಯಾವಾಗಲೂ ನೀವು ಬಂದು ಮಾಡಿಕೊಡ್ತಾ ಇದ್ರಿ. ಇವತ್ತು ಕಷ್ಟ ಕೊಡೋದು ಬೇಡ ಅಂತ ಮಾಡಿದೆ. ಹಂಗೂ ಮುದ್ದೆ ಫ್ಲಾಪ್ ಶೋ ಆಯಿತು. ಹಿಂಗೆ ಆದರೆ ಒಬ್ಬೊಬ್ರು ಒಂದೊಂದು ಮಾಡಿದ್ದೀವಿ. ನೀವು ಹೇಳಿ ಯಾವ್ದು ಯಾರು ಮಾಡಿದ್ರಂತ. ನಾನೇನು ಮಾಡಿದೆ? ಮಟನ್ ಯಾರು ಹೇಳಿ? ಅಲ್ಲ, ನಮ್ಮ ಅಪ್ಪ ಅಲ್ಲ. ಹಾಂ, ಇದು ಕಬಾಬು ಇವರು, ಮುದ್ದೆ ಮಂಜಕ್ಕ. ಸರಿನಾ, ಮುದ್ದೆ ಆಗಲಿ, ಊಟ ಮಾಡೋಣ. ನನ್ನ ಮಗನ ಫ್ರೆಂಡು ಇವರು, ಆಟ ಆಡೋಕ್ಕೆ.
ಕೊನೆಗೂ ನಮ್ಮ ಅಕ್ಕ ಬರಬೇಕಾಯ್ತು ಮುದ್ದೆನ ಸಕ್ಸಸ್ಫುಲ್ ಮಾಡೋಕ್ಕೆ. ಹಂಗೂ ಲೇಟಾಗಿ ಇಟ್ಟೆ, ಮುದ್ದೆ ಮಾಡೋಣ ಬರೋ ಅಷ್ಟೊತ್ತಿಗೆ ನೀರು ಬಿಸಿ ಆಗತ್ತೆ ಅಂತ ಲೇಟಾಯಿತು. ಗೈಸ್ ಇನ್ನೊಂದು ಗೆಸ್ಟ್ ಬಂದವ್ರೆ. ನೋಡಿ ಇವಾಗ ಬಂದವ್ರೆ. ಟೈಮ್ ಈಗ 3 ಗಂಟೆ ಆಗಿದೆ. ಆಯ್ಕಾ, ಹೇಗಿದ್ದೀರಾ? ಇವರು ನಮ್ಮ ಹಸ್ಬೆಂಡ್ ಅವರ ಸ್ಮಾಲ್ ಅಕ್ಕ, ಬಿಗ್ ಅಕ್ಕ ಅಲ್ಲವರೇ ಬಂದು ಮುದ್ದೆ ಮಾಡಿದ್ರು. ಇವರು ನಮ್ಮ ಭಾವ, ಸೆಕೆಂಡ್ ಭಾವ. ಅಣ್ಣ ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ನೆಂಟ್ರಾಕ್ಬಿಟ್ಟಿದ್ದೀರಾ ಎಲ್ಲ. ಅಕ್ಕ ಭಾವ ತಾನೇ, ನಾವು ಅಣ್ಣನೇ ಅನ್ನೋದು ಜನಗಳಿಗೆ ಗೊತ್ತಾಗಲ್ಲ. ಟೈಮ್ ಈಗ 3:30 ಆಗಿದೆ. ಇವಾಗೆಲ್ಲ ಕೂತಿದ್ದೀವಿ. ಈ ನನ್ನ ಮಗನಿಗೆ ತಿನ್ನಿಸ್ಬೇಕು. ಬರೀ ರೋಡಲ್ಲಿ ತಾನೆ, ರೋಡಲ್ಲೇ ಇರ್ತಾನೆ. ತುಂಟ ನನ್ನ ಮಗ. ಊಟ ಮಾಡೋ, 3:30 ಆಯಿತು. ಒಬ್ಬರನ್ನ ಹಿಡ್ಕೊಂಡು ಊಟ ಮಾಡಿಸ್ತಾ ಇದ್ದೀವಿ. ಮೊಯ್ ಹೇಗಿದೆ ಊಟ? ಚೆನ್ನಾಗಿದೆಯಾ ಅಕ್ಕ? ಹೇಗಾಗಿದೆ ಅಡುಗೆ? ಯಾವ್ದು ಚೆನ್ನಾಗಿದೆ? ಎಲ್ಲ ನಾನೇ ಮಾಡಿದ್ದು. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಮಾಡಿದೆ. ಸಾಕಾಗೋಯ್ತಕ್ಕ ಬೆಳಗ್ಗೆಯಿಂದ ಮಾಡೋ ಅಷ್ಟೊತ್ತಿಗೆ. ಹೇಳಿದ್ದೀನಿ ಅವ್ರಿಗೆ ಎಲ್ಲ ಡೀಟೇಲ್ ಆಗಿ ಆವಾಗಲೇ. ಸಾಕಾಗೋಯ್ತು. ಇವಾಗಲೇ ಕೂತಿರೋದು. ಯಾರೂ ನಂಬಲ್ಲ ಗೈಸ್ ನಾನು ಹೇಳೋದು. ಅದಕ್ಕೆ ಹೇಳ್ತೀನಿ, ನಂಬಲ್ಲ ಅಂತಾನೆ. ಎಲ್ಲರಿಗೂ ಗೊತ್ತು ನಮ್ಮ ಬಗ್ಗೆ. ಸುಮ್ಮನೆ ನಾವು ಸುಮ್ಮನೆ ಹಂಗೆ ಬಿಲ್ಡಪ್ ಕೊಟ್ಕೊಳ್ಳೋದು ಗೈಸ್. ಈ ಫ್ರೈ ನಾನು ಮಾಡಿದ್ದು, ಮಟನ್ ಸಾರು ನಮ್ಮ ಅತ್ತೆ ಮಾಡಿದ್ದು, ಕಬಾಬು ನಮ್ಮ ಹಸ್ಬೆಂಡ್ ಮಾಡಿದ್ದು, ಮುದ್ದೆ ನಮ್ಮ ಅಕ್ಕ ಮಾಡಿದ್ದು. ಎಲ್ಲ ಒಬ್ಬೊಬ್ರು ಒಂದೊಂದು ಮಾಡಿದ್ದೀವಿ ಇವತ್ತು. ಸೊ ಇವಾಗ ತಿಂತಾಯಿದ್ದೀವಿ. ಇದು ನನ್ನ ಮಗ ಬೆಳಗ್ಗೆ ತಿಂಡಿದ್ದು ಇಡ್ಲಿ ಇತ್ತು, ತಿನ್ನೋ ಅಂದರೆ ಅರ್ಧಂಬರ್ಧ ತಿಂದಿದ್ದಾನೆ. ಇವಾಗ ನಾನು ಅದೇ ಅವ್ನು ತಿಂದ್ಬಿಟ್ಟು ನಾವು ತಿನ್ಬೇಕು. ಗೈಸ್ ಇವತ್ತು ತಿಂದ್ಬಿಟ್ಟು ನಾಳೆಯಿಂದ ಡಯಟ್ ಮಾಡ್ತೀನಿ ಆಯ್ತಾ. ಇವತ್ತು ತಿನ್ಕೊಂಡ್ಬಿಡ್ತೀನಿ ಐಸ್ ಕ್ರೀಮ್ನ. ಇಲ್ಲ ಪಕ್ಕ ನಾಳೆಯಿಂದ. ಗೈಸ್ ಐಫೋನ್ ತಗೊಂಡಿದ್ದಕ್ಕೆ ನನಗೆ ಟ್ರೀಟ್ ಕೊಡ್ಸು ಅಂತ ಟಾರ್ಚರ್ ಇಟ್ಬಿಟ್ರು. ನೋಡಿ ನ್ಯಾಚುರಲ್ಸಲ್ಲಿ ಅಮೂಲು ಎಲ್ಲ ಆರ್ಡ್ರ್ ಮಾಡಿದ್ದೀವಿ. 50-50 ನ್ಯಾಚುರಲ್ಸ್ ನಂದು, ಓಕೆನಾ. ಸೊ ಈ ವ್ಲಾಗ್ನ ಐಸ್ ಕ್ರೀಮಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮಗ ಆಗಲೇ ತೆಗೆದು ಬಾರಿಸ್ತವನೆ. ಅಣ್ಣ ಹೇಳಿನ ಐಸ್ ಕ್ರೀಮ್ ಕೊಡಿಸ್ತಾ ಇರೋದಕ್ಕೆ. ಅಣ್ಣ ಬೇಗ ಬನ್ನಿ ಹೇಳಿ. ಓಕೆ, ಐಸ್ ಕ್ರೀಮ್ ಕೊಡಿಸಿದ್ದಕ್ಕೆ. ಓಕೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಚಾನಲ್.